ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನಪರ ವೇದಿಕೆಯಿಂದ ಸಂಘಟನೆಯಲ್ಲಿ ಬಾಲಣ್ಣ ಆಗಿರ್ಬೋದು, ಸೀನಾ ಅವರು ಮತ್ತು ಬಾಲಕೃಷ್ಣ ಅವರು, ನಮ್ಮ ಯೋಗಿಯವರು, ಸುಬ್ರ ಅವರು ಎಲ್ಲ ಇದ್ದಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನಪರ ವೇದಿಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರೋಂಥ ವಿಷಯ. ನಮ್ಮ ಮೊದಲಿಗೆ ನಾವು ತುಂಬ ಗೌರವ ಮಾಡೋದು ಅಂಬೇಡ್ಕರ್ ಅವ್ರನ್ನ. ಅಂಬೇಡ್ಕರ್ ಗೌರವಿಸಬೇಕು. ಈಗ ಬಿ ಜೆ ಪಿ ಸರ್ಕಾರ ಏನು ಮಾಡಿದ್ದಾರೆ ಅಂತ ಹೇಳಿ ಮೊದಲಿಂದನೇ ಅವ್ರ ಆಲೋಚನೆ ಇರೋದೇ ಡಾಕ್ಟರ್ ಬಿ ಅಂಬೇಡ್ಕರ್ ಮಾಡಿರ್ತಕ್ಕಂಥ ಸಂವಿಧಾನನ ಅಳಿಸ್ಬೇಕಂತ ಅವ್ರ ಮೈಂಡಲ್ಲಿರೋದು. ಅದು ಅವ್ರು ಮಾಡ್ತಾರೆ, ಎಲೆಕ್ಷನ್ ಓಟ್ಗೋಸ್ಕರ ಮಾಡ್ತಾಯಿದ್ದಾರೆ, ಅವರು ಪ್ರಚಾರಕ್ಕೋಸ್ಕರ ಮಾಡ್ತಾಯಿದ್ದಾರೆ. ಅಂಬೇಡ್ಕರ್ ಬರೆದಿರತಕ್ಕಂಥ ಸಂವಿಧಾನನ ಯಾರೇ ಆಗಲಿ ಅದನ್ನ ಅಳಿಸೋಕ್ಕೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಅದನ್ನ ಸಂವಿಧಾನ ಸತತವಾಗಿ ಉಳ್ಕೊಳ್ಳುತ್ತೆ. ಅದು ಮಾಡಿರೋದೇ ಹಿಂದುಳಿದವರಿಗೆಲ್ಲ ಸ್ವಲ್ಪ ಮೇಲ್ಮಟ್ಟಕ್ಕೆ ಬರಲಿ ಅಂತ ಮಾಡಿರೋದು ಹೊರತು ಕೆಳಗೋಗಕ್ಕಲ್ಲ ಅದು ಮಾಡಿರೋದು. ಅಂಬೇಡ್ಕರ್ ಬರೆದಿರೋ ಸಂವಿಧಾನ ಎಂದಿಗೂ ಅದು ಶಾಶ್ವತ ಉಳ್ಕೊಳ್ಳುತ್ತೆ. ಅವ್ರನ್ನ ಯಾರೇ ಆಗಲಿ ರಾಜಕಾರಣಿ ಬೆಳ್ತೂಸಿ ಮಾತಾಡಬಾರ್ದು. ಯಾಕಂದ್ರೆ ಪ್ರತಿಯೊಂದು ಕಚೇರಿ ಇವತ್ತು ಅಂಬೇಡ್ಕರ್ ಒಂದು ಫೋಟೋ ಸಿಕ್ಕು ಪೂಜೆ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಬರೆದಿರತಕ್ಕಂಥ ಸಂವಿಧಾನ ಗೌರವಿಸೋಕ್ಕೆ. ಇವತ್ತು ಅಮಿತ್ ಶಾ ಏನು ಮಾತಾಡಿದ್ರು ಅದನ್ನ ಖಂಡಿಸ್ತೀವಿ. ಅದನ್ನ ನಾವು ಒಂದು ಹೋರಾಟಗಳು ಮಾಡ್ತಾಯಿದ್ದೀವಿ. ಅಮಿತ್ ಶಾ ಈ ಥರ ಮಾತಾಡಬಾರ್ದಾಯಿತು. ಅವ್ರು ಪ್ರಜ್ಞಾವಂತರು ಮತ್ತು ಅವ್ರು ಕೊಡ್ತಾರೋ ಒಂದು ಸ್ಟೇಟ್ಮೆಂಟ್ ಹೆಂಗಿದೆ, ಜನ ಇವತ್ತು ರುಚಿಗೆದ್ದಬೇಕು. ಆ ಥರ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅಂಬೇಡ್ಕರ್ ಅಭಿಮಾನಿಗಳಾಗಲಿ, ಅಂಬೇಡ್ಕರ್ ದೇವರಂತ ಪೂಜೆ ಮಾಡೋಂಥವ್ರೆಲ್ಲ ಅವ್ರು ಭಾಳ ಒಂದು ಮನಸ್ಸು ನೋವು ಮಾಡಿದ್ದಾರೆ. ಇದಕ್ಕೆ ನಾವು ಖಂಡಿಸ್ತೀವಿ. ಇವತ್ತೇನು ನೀವು ಹೇಳಿದ್ರಿ ಸಿ ಟಿ ರವಿ ಮಾತಾಡಿದಾರಲ್ಲ, ಅದು ಖಂಡಿತ ನಮ್ಮದು ವಿರೋಧ ಇದೆ. ಯಾಕಂದರೆ ಎಲ್ಲರ ಮನೇಲಿ ಹೆಣ್ಮಕ್ಳಿದ್ದಾರೆ, ತಾಯಿಗಳಿದ್ದಾರೆ. ಅದನ್ನ ಮಾತಾಡಿ ತಪ್ಪಂತ ಹೇಳೋಕ್ಕೆ ನಾವು ಬಯಸ್ತೀವಿ. ಸಿ ಟಿ ರವಿ ಒಬ್ಬರು ಎಂ ಪಿ ಆಗಿ ಮಾತಾಡಬಾರ್ದಾಗಿತ್ತು. ಭಾರತ ಮಾತೆಗೆ ಜೈ ಅಂತೀವಿ, ಭುವನೇಶ್ವರಿ ತಾಯಿ ಜೈ ಅಂತ ಹೇಳ್ತೀವಿ. ಅದನ್ನು ಖಂಡನೆ ಮಾಡ್ತೀವಿ. ಸಿ ಟಿ ರವಿ ಹೇಳಿದ್ದನ್ನು ತಪ್ಪಂತ ನಾವು ಕೂಡ ಇವತ್ತು ನಮಗೂ ಅನ್ವಯಿಸುತ್ತದು. ಅವ್ರು ಮಾತಾಡಿದ್ದು ಭಾಳ ತಪ್ಪಂತ ನಾನು ಪದೇ ಹೇಳಕ್ಕೆ ಬಯಸ್ತೀನಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನವನ್ನು ಯಾವುದೇ ಕಾರಣಕ್ಕೂ ಎಲ್ಲೂ ಅದನ್ನ ಅಳಿಸೋಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಸರ್ಕಾರ ಬಂದರೂ, ಕಾಂಗ್ರೆಸ್ ಸರ್ಕಾರ ಅದು, ಬಿ ಜೆ ಪಿ ಸರ್ಕಾರ ಅದು, ಯಾವುದೇ ಸರ್ಕಾರ ಬಂದರೂ ಅವ್ರನ್ನ ಸಂವಿಧಾನ ಅಳಿಸೋಕ್ಕೆ ಸಾಧ್ಯ ಇಲ್ಲ. ಆ ಸಂವಿಧಾನ ಸತತವಾಗಿ ಉಳ್ಕೋಬೇಕು. ನಮ್ಮದು ಆಸೆ ಅದೇನೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದರೆ ನಿಮ್ಗೆಲ್ಲರೂ ಗೊತ್ತಿದೆ, ಪ್ರತಿಯೊಬ್ಬರು ಬಾಯಿರತಕ್ಕಂಥ ಮನುಷ್ಯನ ವ್ಯಕ್ತಿ. ಅದು ವ್ಯಕ್ತಿ ಗೌರವ ಕೊಡಬೇಕು. ಒಂದು ಹೆಣ್ಮಗಳಾದ್ರೆ ನಾವೆಲ್ಲ ಗೌರವ ಕೊಡೋದು ಕಲಿಬೇಕು. ಅವ್ರು ಗೌರವ ಕೊಟ್ಟಿಲ್ಲ. ಅದು ಖಂಡನೆ ಸತ್ಯವಾಗಿ ಹೇಳೋದು. ಅದು ತುಂಬ ಒಂದು ಮಾತಾಡಬಾರ್ದಾಗಿತ್ತು. ಒಂದು ಹೆಣ್ಮಗಳು ಅದು ಸದನದಲ್ಲಿ ಮಾತಾಡಬಾರ್ದಾಗಿತ್ತು. ಹೆಂಗೋ ಅವ್ರು ವೈಯಕ್ತಿಕವಾಗಿ ಏನೋ ಮಾತಾಡ್ಕೊಳ್ಳಿ. ಒಂದು ಹೆಣ್ಮಗಳಿಗೆ ಅಲ್ಲಿ ಆ ಥರ ಮಾತಾಡ್ಬಾರ್ದು. ಆ ಪದನ ಉಪಯೋಗಿಸೋ ನಮಗೂ ಕೂಡ ಬೇಜಾರಾಗ್ತಿದೆ. ಸತ್ಯವಾಗ್ಲೂ ಖಂಡಿಸ್ತೀವಿ ನಾವು. ಸಿ ಟಿ ರವಿ ಆ ಥರ ಮಾತಾಡಬಾರ್ದು. ಸದನದಲ್ಲಿ ಅಮಿತ್ ಶಾ ಮಾತಾಡಿರೋ ಕೂಡ ತಪ್ಪಂತ ಹೇಳೋಕ್ಕೆ ಬಯಸ್ತೀನಿ. ಇದೆರಡು ಮಾತ್ರ ಖಂಡನೆ. ನಾವು ಯಾವತ್ತೂ ಹೆಣ್ಮಕ್ಳಿಗೆ ಎಲ್ಲ ಕಡೆ ಗೌರವ ಕೊಡ್ತೀವಿ. ಇದನ್ನು ಖಂಡಿಸ್ತೀವಿ. ಥ್ಯಾಂಕ್ ಯು ಸರ್, ಧನ್ಯವಾದ. ಇವತ್ತು ಇಡೀ ನಮ್ಮ ಭಾರತ ದೇಶಕ್ಕೆ ಒಂದು ಕೊಡುಗೆ ಕೊಟ್ಟಿದ್ದಾರೆ. ಆ ಕೊಡುಗೆ ಬಗ್ಗೆ ಅಮಿತ್ ಶಾ ಅವರು ಅಷ್ಟು ದೊಡ್ಡ ವ್ಯಕ್ತಿ, ಅವ್ರಿಗಷ್ಟು ಕಾಮನ್ ಸೆನ್ಸ್ ಇಲ್ವಾ? ಅಷ್ಟು ದೊಡ್ಡ ವ್ಯಕ್ತಿನ ಅವರು ಇದರಲ್ಲಿ ಅಷ್ಟು ಚೀಪಾಗಿ ಮಾತಾಡ್ತಾರೆ. ನನ್ನ ಗುರಿ ಇಷ್ಟೇ, ಅವರು ಎಲ್ಲಿ ಇದಾಗಿ ಮಾತಾಡಿದಾರೋ ಅಲ್ಲಿ ಅವರು ಕ್ಷಮೆ ಕೇಳಬೇಕು. ಎಲ್ಲರ ಮುಂದೆ ಕ್ಷಮೆ ಕೇಳಬೇಕು. ಅಷ್ಟು ದೊಡ್ಡ ವ್ಯಕ್ತಿಯಾಗಿ ಅಷ್ಟು ದೊಡ್ಡ ಸ್ಥಾನದಲ್ಲಿ ಇದ್ಬಿಟ್ಟು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿರೋದನ್ನ ಅವ್ರ ಹೆಸರು ಹೇಳ್ಕೊಂಡು ಅವ್ರ ಹೆಸರು ಅಂಬೇಡ್ಕರ್ ಅಂತೀರ, ಭಗವಾನ್ ಹೇಳಿ ಅಂತಾರೆ. ಭಗವಾನ್ ಯಾರು ನೋಡಿದಾರಾ? ಅದೇ ಅಂಬೇಡ್ಕರ್ ನೋಡಿದ್ದಾರೆ. ಅವ್ರು ಬರೆದಿರೋ ಸಂವಿಧಾನ ಪ್ರಕಾರ ಇವತ್ತು ನಡೀತಾ ಇದೆ ಭಾರತ. ಏನು ಗೊಂದಲ ಇದೆ? ಯಾಕೆ ಇವ್ರು ಯಾವಾಗ ಸಂವಿಧಾನ ಬದಲಾಯಿಸಬೇಕು, ಅದರಲ್ಲಿ ತಿದ್ದುಪಡಿ ಮಾಡಬೇಕಂತಾರೆ. ಎಷ್ಟೋ ಜನಕ್ಕೆ ಅಭಿವೃದ್ಧಿ ಇಲ್ದಿರ, ಕೆಲಸಗಳಿಲ್ದಿರಿದ್ದಾರೆ. ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿಲ್ಲ, ಸಂವಿಧಾನ ಬಗ್ಗೆ ಯೋಚನೆ ಮಾಡ್ತಾಯಿದ್ದಾರೆ. ಇದೇ ಟೈಮ್ನ ಬಡವ್ರ ಮೇಲೆ ತೋರ್ಸೋಕ್ಕೆ ಹೇಳಿ. ಒಳ್ಳೆ ಹೆಸರು ಬರುತ್ತೆ, 4 ಜನ ಬಡವರು ಬದುಕ್ತಾರೆ. ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರಿಗೂ ಈಕ್ವಲಾಗೇ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಜಾತಿ ಭೇದಿ ಗೊತ್ತಿಲ್ಲ. ಎಲ್ಲರಿಗೂ ಸಂವಿಧಾನದಲ್ಲಿ ಎಲ್ಲರಿಗೂ ಹಕ್ಕಿದೆ, ಎಲ್ಲರಿಗೂ ಪಾಲಿದೆ. ಅದು ಯೂಸ್ ಮಾಡ್ಕೊಳ್ಳೋದು ನಮ್ಮ ಮೇಲೆ ಇದೆ. ದಯವಿಟ್ಟು ಹೇಳ್ತೀನಿ, ಅಮಿತ್ ಶಾ ಅವರು ಎಲ್ಲಿ ಹೇಳಿದಾರೋ ಅಲ್ಲಿ ಅವ್ರು ಕ್ಷಮೆ ಕೇಳಲೇಬೇಕು. ಇಲ್ಲಾಂದರೆ ನಾವಾಗಲಿ, ಕಿರಣ್ ಅವರಾಗಲಿ, ಬಾಲಾಜಿ ಅವರಾಗಲಿ, ಸುಬ್ರಹ್ಮಣ್ಯ, ಬಾಲಕೃಷ್ಣ ಅವರು, ಸೀನಾ ಅವರು, ನಾವು ಒಂದು ಹೋರಾಟ ಹಮ್ಮಿಕೊಳ್ತಾ ಇದ್ದೀವಿ. ಇಷ್ಟರಲ್ಲೇ ನಮ್ಮ ಸಂಘಟನೆಯಿಂದ ನಾವು ಮಾತುಕತೆ ಮಾಡ್ತಾಯಿದ್ದೀವಿ. ಅದು ಹಾಗೇ ಆಗುತ್ತೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘಟನೆ. ದಯವಿಟ್ಟು ಹೇಳ್ತೀನಿ, ಇದಕ್ಕೆ ನಾವು ತುಂಬ ಸೀರಿಯಸ್ ಆಗಿ ತಗೊಂಡಿದ್ದೀವಿ. ನಾವು ಖಂಡಿಸ್ತೀವಿ, ನಾವು ಹೋರಾಟ ಮಾಡ್ತೀವಿ. ಜೈ ಭೀಮ್. ಸರ್, ಹಿಂದೆ ಸಂಘದ